ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಅಶೋಕ್ ಟಾಕ್ವಾರ್, ಮುರಳೀಧರ್ ರಾವ್ ಮುಂದೆಯೇ ಪರಸ್ಪರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಮಲ್ಲೇಶ್ವರಂ ಬಿಜೆಪಿ ಕಚೇರಿಯಲ್ಲಿ ನಡೆದಿರುವಂತಹ ಗಲಾಟೆ ಇದು. ಶಿವಾಜಿನಗರ ವಿಧಾನಸಭೆ ಕ್ಷೇತ್ರದ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಯಾಗಿದೆ. ಅಶೋಕ್ ಹೊಂದಾಣಿಕೆಯ ರಾಜಕೀಯವನ್ನ ಮಾಡ್ತಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು. ಇಲ್ಲಿ ಪ್ರಮುಖವಾಗಿ ಬಿಜೆಪಿ ನಾಯಕರ ಮಧ್ಯೆನೇ ಈ ಒಂದು ಜಗಳ ನಡೆದಿದೆ. ಅದು ರಾಜ್ಯ ಬಿಜೆಪಿ ಉಸ್ತುವಾರಿ ಮುಂದೆ, ಅಂದ್ರೆ ಮುರಳೀಧರ್ ರಾವ್ ಅವರ ಮುಂದೆನೇ ಈ ಒಂದು ಗಲಾಟೆ ಆಗಿದೆ. ಈ ವೇಳೆ ಅಶೋಕ್ ಮತ್ತು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರ ಮಧ್ಯೆ ಗಲಾಟೆ ಆಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಅಶೋಕ್ ಹೊಂದಾಣಿಕೆ ರಾಜಕೀಯವನ್ನ ಮಾಡ್ತಾ ಇದ್ದಾರೆ. ಲೋಕಸಭೆ ಚುನಾವಣೆ ದಿನಾಂಕ ಘೋಷಣೆ ಆದ ಸಂದರ್ಭದಲ್ಲೇ ಕಿತ್ತಾಟ ಆಗಿದೆ. ನಿನ್ನೆ ಅಶೋಕ್ ಕಟ್ಟಾ ಜೊತೆ ಮುರಳೀಧರ್ ರಾವ್ ಅವರು ಮಾತುಕತೆಯನ್ನ ನಡೆಸ್ತಾ ಇದ್ರು. ಈ ವೇಳೆ ಅಶೋಕ್ ವಿರುದ್ಧ ಏರು ಧ್ವನಿಯಲ್ಲೇ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಾತುಕತೆಯಿಂದ ಅರ್ಧದಲ್ಲೇ ಹೊರ ನಡೆದಿದ್ದಾರೆ ಕಟ್ಟಾ. ಅಶೋಕ್ ಹೊಂದಾಣಿಕೆ ರಾಜಕಾರಣಕ್ಕೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಗರಂ ಆಗಿದ್ದಾರೆ. ಲೋಕಸಭೆ ಚುನಾವಣೆ ದಿನಾಂಕ ಘೋಷಣೆ ಬೆನ್ನಲ್ಲೇ ಈ ಒಂದು ಕಿತ್ತಾಟ ನಡೆದಿದೆ ಬಿಜೆಪಿ ನಾಯಕರ ಮಧ್ಯೆ. ಅದು ರಾಜ್ಯ ಬಿಜೆಪಿಯ ಉಸ್ತುವಾರಿ ಇರುವಂತಹ ಸಂದರ್ಭದಲ್ಲೇ ಈ ಒಂದು ಗಲಾಟೆ ಆಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಶಿವಾಜಿನಗರ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಗಲಾಟೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇದರ ಬಗ್ಗೆ ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ದೀವಿ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಮತ್ತು ಒಂದ್ ಕಡೆ ಅಶೋಕ್, ಬೆಂಗಳೂರಿನ ಸಾಮ್ರಾಟ್ ಅಂತಾನೆ ಕರೆಸಿಕೊಳ್ಳುವಂತ ಅಶೋಕ್ ಮತ್ತು ಒಂದ್ ಕಡೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಮಾಜಿ ಸಚಿವರು, ಇವರಿಬ್ಬರ ನಡುವೆ ಗಲಾಟೆ ಆಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ರಾಜ್ಯ ಬಿಜೆಪಿಯ ಉಸ್ತುವಾರಿ ಕೂಡ ಈ ಒಂದು ಸಂದರ್ಭದಲ್ಲಿ ಇರ್ತಾರೆ. ಅವರ ಮುಂದೆನೆ ಇವರಿಬ್ಬರು ಕೂಡ ಪರಸ್ಪರವಾಗಿ ಜಗಳ ಆಡ್ಕೊಂಡಿರುವಂತದ್ದು. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ರೇಜಂಬೂರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸರ್, ರಮೇಶ್, ಇಲ್ಲಿ ಯಾವ ಕಾರಣಕ್ಕೋಸ್ಕರ ಇವರಿಬ್ಬರು ಅಂದ್ರೆ ಪರಸ್ಪರ ಜಗಳಾಡ್ಕೊಂಡಿರೋದು ಅಂತ? ಪೃಥ್ವಿರಾಜ್ ನಿನ್ನೆ ಒಂದು ಬಿಜೆಪಿ ಕಚೇರಿಯಲ್ಲಿ ಮುರಳೀಧರ್ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡುವ ಹಾಗೆ ಕೆಲವು ವ್ಯಕ್ತಿಗಳು ಅವ್ರನ್ನ ಏನು ಪಕ್ಷಕ್ಕೆ ವಜಾ ಮಾಡಲಾಗಿತ್ತು. ಏನು ಪಕ್ಷ ವಿರೋಧ ಚಟುವಟಿಕೆ ನಡೆಸ್ತಿದ್ದ ಆರೋಪದ ಹಿನ್ನೆಲೆಯಲ್ಲಿ ಅವರನ್ನ ಮತ್ತೆ ಪಕ್ಷಕ್ಕೆ ವಿಚಾರವನ್ನ ಈಗಾಗಲೇ. ಓಕೆ, ಮತ್ತೆ ಸಂಪರ್ಕ ಮಾಡ್ತೀನಿ ರಮೇಶ್ ರೇಜಂಬೂರು. ಇಲ್ಲಿ ನೋಡ್ತಾ ಇದ್ವಿ ಪ್ರಮುಖವಾಗಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಮತ್ತು ಒಂದ್ ಕಡೆ ಅಶೋಕ್, ಇವರಿಬ್ಬರು ಬಿಜೆಪಿ ನಾಯಕರು ಜಗಳಾಡ್ಕೊಂಡಿದ್ದಾರೆ. ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಾಜಿನಗರದ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಆಗಿದ್ದಂತ ಒಂದು ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗಳಾಡ್ಕೊಂಡಿದ್ದಾರೆ. ಏರು ಧ್ವನಿಯಲ್ಲೇ ಪ್ರಶ್ನೆ ಮಾಡಿದ್ದಾರೆ ಅಶೋಕ್ ಅವರನ್ನ. ಸರ್ ರಮೇಶ್, ಹಾಗೆ ಹೇಳ್ತಾ ಇದ್ರಿ ಕಾರಣವನ್ನ, ಯಾವ ಕಾರಣಕ್ಕೆ ಅಂತ? ಪೃಥ್ವಿರಾಜ್, ಅಶೋಕ್ ಮತ್ತೆ ಏನು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಇಬ್ರು ಕೂಡ ನೇರವಾಗಿ ಕಿತ್ತಾಡ್ಕೊಂಡಿರ್ತಕ್ಕಂಥದ್ದು. ಬಿಜೆಪಿ ಕಚೇರಿಯಲ್ಲಿ ನಿನ್ನೆ ಸಂಜೆ ನಡೆದಂತಹ ಒಂದು ಚಿಕ್ಕ ಸಭೆಯಲ್ಲಿ ಇಲ್ಲಿ ಕಿತ್ತಾಟ ಆಗಿರುವಂತದ್ದು. ಶಿವಾಜಿನಗರದಲ್ಲಿ ಇರ್ತಕ್ಕಂಥ ಕೆಲವು ಮುಖಂಡರು ಏನಿದ್ದಾರೆ ಅವರನ್ನ ಮತ್ತೆ ಬಿಜೆಪಿ ಕರೆತರುವ ವಿಚಾರ ಸಂಬಂಧವಾಗಿ ಅಶೋಕ್ ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ. ಸೊ ಆ ಸಂದರ್ಭದಲ್ಲಿ ಶಿವಾಜಿನಗರ ವಿಧಾನಸಭೆ ರಾಜಕೀಯದಲ್ಲಿ ಏನು ಈಗಾಗಲೇ ಹಿಂದೆ ಪಕ್ಷ ವಿರೋಧಿ ಚಟುವಟಿಕೆಗೆ ನಡೆಸಿ ಪಕ್ಷದಿಂದ ಏನು ಹೊರಹಾಕಲಾಗಿತ್ತು, ಅಂತವರನ್ನ ಮತ್ತೆ ಪಕ್ಷಕ್ಕೆ ಕರೆತರುವಂತ ವಿಚಾರದನ್ನ ಬೇಡ ಅನ್ನುವಂಥದ್ದನ್ನ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಹೇಳಿರುವಂತದ್ದು. ಸೊ ಈ ಸಂದರ್ಭದಲ್ಲಿ ಅಶೋಕ್ ಮತ್ತೆ ಕಟ್ಟಾ ನಡುವೆ ಕಿತ್ತಾಟ ಆಗಿರ್ತಕ್ಕಂಥದ್ದು. ನೇರವಾಗಿ ಇಬ್ರು ಕೂಡ ಮುರಳೀಧರ್ ಅವರ ನೇತೃತ್ವದಲ್ಲೇ ಮುಖಾಮುಖಿಯಾಗಿ ಕಿತ್ತಾಡಿಕೊಂಡಿರುವಂತದ್ದು. ಅಲ್ಲಿ ಪ್ರಮುಖವಾಗಿ ಮಾಜಿ ಕಾರ್ಪೊರೇಟರ್ ಗೋಪಿಯವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡುವಂತ ವಿಚಾರ ಸಂಬಂಧಪಟ್ಟಾಗಿ ಇವರಿಬ್ಬರನ್ನು ಕೂಡ ಭಿನ್ನಮತ ಶುರುವಾಗಿರುವಂತದ್ದು. ಸೊ ಆ ಹಿನ್ನೆಲೆಯಲ್ಲಿ ಇಬ್ಬರ ನಡುವೆ ನೇರವಾಗಿ ಮುಖಾಮುಖಿಯಾಗಿ ಅವರು ಕಿತ್ತಾಟ ಆಗಿರುತ್ತದೆ. ಆದ್ರೆ ಒಂದು ವೇಳೆ ಏನವ್ರನ್ನ ಪಕ್ಷಕ್ಕೆ ಕರೆತಂದಿದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ಓಕೆ ರಮೇಶ್, ಮತ್ತೆ ಸಂಪರ್ಕ ಮಾಡ್ತೀನಿ. ಎಸ್, ನಮ್ ಜೊತೆ ಸ್ವತಃ ಮಾಜಿ ಸಚಿವರಾಗಿರುವಂತಹ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿನ್ನೆ ಅಶೋಕ್ ಮತ್ತೆ ನಿಮ್ಮ ಇಬ್ಬರು ನಡುವೆನೂ ಕೂಡ ಜಗಳ ಆಯ್ತಂತೆ, ಒಬ್ಬರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ? ಅಶೋಕ್ ನಾವೆಲ್ಲ ಅಣ್ಣ ತಮ್ಮಂದ್ರಿದ್ದಂಗಿದ್ದೇವೆ. ಅಶೋಕ್ ಈಸ್ ಮೈ ಫ್ರೆಂಡ್ ಅಂಡ್ ಮೈ ಬ್ರದರ್. ನಾವು ಯಾವತ್ತೂ ಜಗಳ ಮಾಡಿಲ್ಲ. ಮುಂದೆ ಅಣ್ಣ ತಮ್ಮಂದಿರ ಮಧ್ಯೆನೂ ಕೂಡ ಕೆಲವೊಂದು ಭಿನ್ನಾಭಿಪ್ರಾಯ ಬರುತ್ತೆ. ಆ ರೀತಿಯಾಗಿ ಭಿನ್ನಾಭಿಪ್ರಾಯಗಳು ಬಂದ್ರೆ ಅದು ಸಣ್ಣ ಪುಟ್ಟ ಇರ್ತವೆ, ಅದು ನಾವು ಬಗೆಹರಿಸ್ಕೊಂತೀವಿ. ಆ ರೀತಿಯಾಗಿ ಏನಾಗಿಲ್ಲ ನಿನ್ನೆ? ನಥಿಂಗ್ ಡೂಯಿಂಗ್. ಯಾರೋ ಗೋಪಿ ಅನ್ನೋ ಮಾಜಿ ಕಾರ್ಪೊರೇಟರ್ನ ಮತ್ತೆ ಸೇರಿಸಿಕೊಳ್ಳುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರಿಗೆ ಅಸಮಾಧಾನ ಇದೆ ಅನ್ನೋದು.
ಅದ್ರ ಬಗ್ಗೆ ಡೀಟೇಲ್ ನಾವು ಮಾತಾಡ್ಕೊಂತೀವಿ. ಅದು ದಟ್ ಇಸ್ ನಾಟ್ ದ ಮೀಡಿಯಾಕ್ಕೆ ನಾವು ಹೇಳುವಂತದ್ದಲ್ಲ. ನಾವು ಅಶೋಕ್ ಅವರು ಚೆನ್ನಾಗಿದ್ದೀವಿ, ಯಾವತ್ತೂ ಜಗಳ ಮಾಡ್ಕೊಂಡಿಲ್ಲ, ಇವತ್ತೂ ಜಗಳ ಮಾಡಲ್ಲ. ಅಲ್ಲ ಓಕೆ, ಈಗ ಗೋಪಿ ಅವರು ಸೇರ್ಕೊಳ್ಳೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ಇದೆಯಾ ನಿಮ್ಗೆ? ಗೊತ್ತಿಲ್ಲ, ಆ ವಿಚಾರ ಎಲ್ಲ ನಾವು ಮಾತಾಡಲ್ಲ, ಅದು ನಾವು ಮಾತಾಡ್ಕೊಂತೀವಿ ಇಂಟರ್ನಲ್ಲಿ. ಅಲ್ಲ ಸಡನ್ ಆಗಿ ಎದ್ ಬಂದ್ರಂತಲ್ಲ ಮಧ್ಯ ಮೀಟಿಂಗ್ ಆಗ್ಬೇಕಾದ್ರೆ? ಇಲ್ಲ ನಾನು ಎದ್ದು ಬಂದಿಲ್ಲ, ಅವ್ರು ಆಮೇಲೆ ಮಾತಾಡೋಣ ಅಂತಂದ್ರು, ನಾವು ಆಮೇಲೆ ಮಾತಾಡೋಣ ಅಂತ ಎದ್ದು ಬಂದ್ವಿ ಅಷ್ಟೇ. ಏನು ಆಗಿಲ್ಲ ಆ ಸಭೆಯಲ್ಲಿ? 100% ನಮ್ಗೆ ಏನು ಭಿನ್ನಾಭಿಪ್ರಾಯಗಳಿಲ್ಲ, ಖುಷಿಯಾಗಿ ನಕ್ಕಂತ ಬಂದಿದ್ವಿ. ಶಿವಾಜಿನಗರ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಆದಂತ ಘಟನೆಯ ವಿಚಾರಕ್ಕೆ ಸುಬ್ರಹ್ಮಣ್ಯ ನಾಯ್ಡು ಅವರಿಗೆ ಅಸಮಾಧಾನ ಇತ್ತು ಅಂತ ಯಾವೆಲ್ಲ ನಾನು ಹೊರಗಡೆ ಮೀಡಿಯಾಗಿ ಹೇಳಕ್ ಆಗೋಲ್ಲ ಸರ್. ಅಲ್ಲ ಓಕೆ, ಅಸಮಾಧಾನನಾದ್ರೂ ಇದೆಯಾ? ನಾನೇನು ಈಗ ನಾವು ಅಶೋಕ್ ಜಗಳ ಮಾಡ್ಕೊಳ್ಳೋದ್ರಿಂದ ನಾವೆಲ್ಲ ಅತ್ಯಂತ ಸಂತೋಷವಾಗಿ ಅಲ್ಲ ಓಕೆ, ನೀವಿಬ್ರು ಚೆನ್ನಾಗಿದ್ದೀರಾ, ಬಟ್ ಅಸಮಾಧಾನ ಇದೆಯಾ ಆ ವಿಚಾರದಲ್ಲಿ? ಆ ವಿಚಾರದಲ್ಲಿ ನಾನೇನು ಪಾರ್ಟಿಯವರು ಏನ್ ಹೇಳ್ತಾರೋ ಅದು ಅದ್ರ ಬಗ್ಗೆ ನಾವು ವಿಚಾರ ಮಾಡ್ತೀವಿ. ನಾನ್ ಬೇರೆ ಇದೆಲ್ಲಾನು ಹೊರಗಡೆ ಹೇಳೋದಿಲ್ಲ. ಈಗ ಅಶೋಕ್ ಅವ್ರನ್ನ ಮತ್ತೆ ನಿಮ್ಮಿಬ್ರನ್ನು ಸಪರೇಟ್ ಕರೆದಿದ್ರಂತಲ್ಲ ಸರ್ ಮುರಳೀಧರ್ ರಾವ್ ಅವರು? ಅಶೋಕ್ ಅವ್ರನ್ನ ಮತ್ತೆ ನಿಮ್ಮನ್ನ ಸಪರೇಟ್ ಆಗಿ ಕರೆದು ಮಾತನಾಡಿಸುವಂತ ಕೆಲಸ ಮಾಡಿದ್ರಂತೆ? ಇಲ್ಲ, ಆತರ ಇಲ್ಲ. ಅಶೋಕ್, ಅರವಿಂದ್, ನಾನು, ಸುಬ್ಬಣ್ಣ 4 ಜನ ಇದ್ವಿ. ಪಾರ್ಟಿ ಬೆಂಗಳೂರು ಪಾರ್ಟಿ ವಿಚಾರ ಮಾತಾಡ್ತಾ ಇದ್ವಿ. ಕೆಲವು ನಮ್ಮ ಅಭಿಪ್ರಾಯ ಅವ್ರ ಅಭಿಪ್ರಾಯ ಹೇಳಿದ್ರು, ಅದು ಮತ್ತೆ ಸೇರೋಣ ಅಂತ ಹೇಳಿ ನಾವತ್ತು ನಿನ್ನೆ ಅವ್ರು ಬೇರೆ ಅಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಹೋಗೋದಿತ್ತು, ನಂದು ಬೇರೆ ಕಡೆ ಕಾರ್ಯಕ್ರಮ ಇತ್ತು, ನಾವು ಬಂದ್ವಿ. ಏನಿತ್ತು ಸರ್ ನಿಮ್ಮ ಅಭಿಪ್ರಾಯ? ಅಭಿಪ್ರಾಯ ಏನಿಲ್ಲ, ನಾವು ಮತ್ತೆ ಕೂತ್ಕೊಂಡು ಎಲ್ಲ ಒಟ್ಟಿಗೆ ಹೋಗ್ತೀವಿ ಅಷ್ಟೇ. ನಿನ್ನೆ ಏನು ಡಿಸೈಡ್ ಆಗಿಲ್ಲ ಹಾಗಾದ್ರೆ? ಅಲ್ಲ, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಅಲ್ಲ ಗೊತ್ತಾಯ್ತು, ಅಂದ್ರೆ ಬಿಸಿ ಇದ್ರು ಸೊ ಬಂದ್ವಿ ಅಂತ ಹೇಳ್ತಾ ಇದ್ರಲ್ಲ, ನಿನ್ನೆ ಯಾವ್ದು ಕೂಡ ಡಿಸೈಡ್ ಆಗಿಲ್ಲ ಹಾಗಾದ್ರೆ? ಅಲ್ಲಲ್ಲ, ಡಿಸೈಡ್ ಪ್ರಶ್ನೆ ಅಲ್ಲ, ನಾವು ಮತ್ತೆ ಸೇರೋಣ ಅಂತ ಹೇಳ್ಬಿಟ್ಟು ಹೋದ್ವಿ, ಅವ್ರ ಪಾಡಿಗೆ ಅವ್ರು ಹೋದ್ವಿ. ಯಾವ್ದು ಬೆಂಗಳೂರಿನ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಅಲ್ಲ ಸರ್, ಯಾವತ್ತು ಇಲ್ಲಿ ತನಕ ನಾನು ಪಾರ್ಟಿಯಲ್ಲಿ ಯಾವತ್ತು ಜಗಳ ಮಾಡಿದವನಲ್ಲ. ಅಲ್ಲ ಜಗಳ ಅಲ್ಲ ಸರ್, ನಾವು ಜಗಳ ಆಡ್ತಿದೀವಿ ಅಂತ ಕೇಳ್ತಾ ಇಲ್ಲ. ಅಂದ್ರೆ ಒಂದೊಂದ್ಸಲಿ ಅಭಿಪ್ರಾಯ ಬೇರೆ ಇದ್ದಾಗ್ಲೂ ಕೂಡ ಅಸಮಾಧಾನ ಉಂಟಾಗುತ್ತೆ. ಮೆಜಾರಿಟಿ 90% ಐ ಆಮ್ ಎ ಕಾಂಪ್ರಮೈಸಿಂಗ್ ಪರ್ಸನ್. ಓಕೆ, ಥ್ಯಾಂಕ್ ಯು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರೇ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕೆ. ತುಮಕೂರಿನಲ್ಲಿ ಮಾಜಿ ಸಚಿವ ಸೊಗಡು ಶಿವಣ್ಣ ಫುಲ್ ಆಕ್ಟಿವ್ ಆಗಿದ್ದಾರೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯಿಂದ ದೂರವಿದ್ದಂತ ಸೊಗಡು ಈಗ ಬಿಜೆಪಿಗೆ ಬಲ ತುಂಬಿದ್ದಾರೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಡೆದಂತ ಮುಖಂಡರ ಸಭೆಯಲ್ಲಿ ಪಾಲ್ಗೊಂಡು ಅಚ್ಚರಿಯನ್ನ ಮೂಡಿಸಿದ್ದಾರೆ. ಜೊತೆಗೆ ಬಿಜೆಪಿ ಸಂಭಾವ್ಯ ಅಭ್ಯರ್ಥಿ ಮಾಜಿ ಸಂಸದ ಜಿಎಸ್ ಬಸವರಾಜ್ ವಿರುದ್ಧ ಕೆಂಡ ಕಾರ್ತಿದ್ದಂತ ಸೊಗಡು ಈಗ ದ್ವೇಷ ಮರೆತು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಕಾರ್ಯಕ್ರಮ